ನೋಡ್ತಾ ಇರ್ಬೋದು ಸ್ನೇಹಿತರೆ, ಹಾಲು ಬಣ್ಣದ ಕರುಗಳಿವು. ತುಂಬ ಒಂದು ಖುಷಿ ಆಗುತ್ತೆ ಆ ಬಣ್ಣ, ಒಂದು ಊಟ ಮಾಡಿರ್ತಕ್ಕಂಥ ರೀತಿ ಎರಡನ್ನೂ ನೋಡಿದಾಗ. ಅಣ್ಣ ಮುಂದೆ ಹೋಗ್ತೀರಿ. ವಾಕಿಂಗ್ ವಿಡಿಯೋ ಕೂಡ ಬಿಟ್ಟಿದ್ದೀನಿ. ಯಾತಕ್ಕೆ ವಾಕಿಂಗ್ ವಿಡಿಯೋ ಅಂದರೆ ಕೆಲವರೆಲ್ಲ ಆಲ್ರೆಡಿ ಫೋನ್ ಮಾಡಿದಾಗ ಕೇಳ್ತಾರೆ, ಅಣ್ಣ ವಾಕಿಂಗ್ ಬಿಟ್ಟು ವಿಡಿಯೋ ಕಳಿಸಿ ಆದಷ್ಟು ಅಂತ. ಹಾಗಾಗಿ ಅವ್ರಿಗೋಸ್ಕರ ವಾಕಿಂಗ್ ಬಿಟ್ಟಿದ್ದೀನಿ. ಮೊದಲನೇದಾಗಿ ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮೂರು, ಅಡ್ರೆಸ್ನ ವೀಕ್ಷಕರಿಗೆ ತಿಳಿಸಿ. ನಮ್ಮದು ಚಿಕ್ಕಜಾಲ ಹೋಬಳಿ ತರಬನಹಳ್ಳಿ. ಓಕೆ. ಮಾರಪ್ಪ ಮಗ ಟಿ ಎಮ್ ದೇವರಾಜು ಅಂತ. ಓಕೆ ಅಣ್ಣ, ಈಗ ನೀವು ಘಾಟಿ ಜಾತ್ರೆಗೆ ಬಂದಿದ್ದೀರಾ. ಎಷ್ಟು ವರ್ಷದ ಈ ಜರ್ನಿ ಜಾತ್ರೆಗೆ? ನಾವು ನಮ್ಮ ಅಪ್ಪ ಅವ್ರ ಕಾಲದಿಂದ ದನ ಕಟ್ಕೊಂಡು ಬರ್ತಾ ಇದ್ದೀವಿ. ಅವಾಗಿಂದ ಜಾತ್ರೆ ಮಾಡ್ತಾ ಇದ್ದೀರಾ. ಒಟ್ಟು ಎಷ್ಟು ಜೊತೆ ದನಗಳು ಈ ವರ್ಷ ನಿಮ್ಮವು ಇಲ್ಲಿದ್ದಾವೆ? ನಮ್ಮ ಒಂದೇ ಜೊತೆ. ಮತ್ತೆ ಈ ಪೆಂಡಲಲ್ಲಿ ಇರ್ತಕ್ಕಂಥ ರೀತಿ ಹೇಗೆ? ಸ್ನೇಹಿತರು ಅಂದರೆ ಸ್ನೇಹ ಬಳಗ ಎಲ್ಲ ಸೇರಿ ಮಿಸ್ಕೇನಹಳ್ಳಿ, ಕರಗಪ್ಪ, ದೊಡ್ಡಜಾಲದವರು ಎಲ್ಲ ಸೇರಿ ಜಾತ್ರೆ ಮಾಡ್ತಾರೆ. ಎಲ್ಲರೂ ಸೇರಿ ಫ್ರೆಂಡ್ ಸರ್ಕಲ್ ಏನಿದ್ದಾರೋ ಅವರೆಲ್ಲ ಸೇರಿ ಜಾತ್ರೆ ಮಾಡ್ತಕ್ಕಂಥದ್ದು ನೀವು. ಓಕೆ ಅಣ್ಣ, ಪ್ರತಿ ವರ್ಷದ ಜಾತ್ರೆಗೂ ಈ ವರ್ಷದ ಜಾತ್ರೆಗೂ ಏನು ಅನಿಸುತ್ತೆ? ಪ್ರತಿ ವರ್ಷ ಜಾತ್ರೆಗೂ ಈ ವರ್ಷ ಜಾತ್ರೆಗೂ ಎತ್ತಿನ ಬೆಲೆ ಸಿಕ್ಕಾಪಟ್ಟೆ ಆಗುತ್ತೆ. ಓಕೆ. ಕೊಂಡ್ಕೊಳ್ಳೋರು ಅದೇ ಥರ ಇದ್ದಾರಾ? ಅದೇ ಥರ ಇಲ್ಲ. ಯಾಕೆ ಆ ಥರ? ಯಾಕಂದ್ರೆ ಎತ್ತಿನ ದನ ಬೆಲೆ ಜಾಸ್ತಿ ಆಗೋಗ್ಬಿಟ್ಟಿದೆ, ಅದು ಕೊಂಡ್ಕೊಳ್ಳೋರು ಬರ್ತಾ ಇಲ್ಲ. ಅಲ್ಲ, ಎತ್ತಿಗೆ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಿರೋ ನೀವು, ಬೆಲೆ ಜಾಸ್ತಿ ಕೊಟ್ಟಿರೋರು ಯಾರು? ನಾವೇ ಕೊಟ್ಟಿರೋದು. ಮತ್ತೆ ಹೇಗೆ ಹೇಳ್ತಿದ್ದೀರಾ ಬೆಲೆ ಜಾಸ್ತಿ ಆಯ್ತು ಎತ್ತಿಗೆ ಅಂತ? ಜನ ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ ತಗೊಳೋರು. ಹೌದು. ದೊಡ್ಡ ಬೆಲೆ ತಗೊಳೋರು ದೊಡ್ಡ ಬೆಲೆ ತಗೊಂತಾರೆ. ಹೌದು. ಚಿಕ್ಕ ಬೆಲೆ ತಗೊಳೋರು ಚಿಕ್ಕ ಬೆಲೆ ತಗೊಂತಾರೆ. ಓಕೆ. ಹಳ್ಳಿಕಾರ್ ಹುಡ್ತಾ ಇರೋದು ಕಡಿಮೆ, ಒಳ್ಳೆ ಚೆನ್ನಾಗಿರೋ ಕೂರು ಸಿಗ್ತಾ ಇಲ್ಲ ನಮ್ಗೆ. ಓಕೆ. ಅದರಿಂದ ಬೆಲೆ ಜಾಸ್ತಿ ಆಗಿದೆ. ನನ್ನ ಪ್ರಕಾರ ಇದು ಮಾಹಿತಿ ತಪ್ಪು. ನಾವು ಶೋಕಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ತಗೊಳ್ಳೋದಿಕ್ಕೆ ಕಂತೆ ನೋಟ್ನ ಜೋಡಿಸ್ಬಿಟ್ಟು ಆ ಮನೆಗೆ ಹೋದ್ಮೇಲೆ ವಾಪಸ್ ಇಸ್ಕೊಂಡು ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಅಲ್ಲ, ನೀವು ಮಾಡ್ತಿಲ್ಲ ಅಂತ ಅನ್ಬೋದು, ಬೇರೆಯವರು ಹಂಗೆ ಗೊತ್ತಿಲ್ಲ ಸರ್. ನಾವು ಆ ಕೆಲಸ ಮಾಡ್ತಾ ಇಲ್ಲ. ಓಕೆ. ನಾವು ಜೋಡಿಸೋದು ಆ ಥರ ಮಾಡ್ತಾ ಇಲ್ಲ. ಓಕೆ. ಏನು ಬೆಲೆ ಕರುಗಳು ಇವು ನಿಮ್ಮ ವಾಲಲ್ ಕರುಗಳು? ಈಗ ನಾವು ತಂದಿರೋದು 5.5. ನಾವು ತಂದಿರೋದು. ನಿಮಗೆ ಇದು ದೊಡ್ಡ ಮೊತ್ತ ಅಂತ ಅನಿಸಿಲ್ವಾ? ಇಲ್ಲ ಸರ್, ನಾವು ತಂದಿರೋ ಬೆಲೆ ಸರ್. ಅಲ್ಲಲ್ಲ, 5.5 ಲಕ್ಷ ತುಂಬ ದೊಡ್ಡ ದುಡ್ಡು ಅಂತ ಅನಿಸಿಲ್ವಾ ಈ ಎತ್ತಿಗೆ? ಅವತ್ತಿಂದ ಕಟ್ಕೊಂಡ್ ಬಂದ್ಬಿಟ್ಟಿದ್ರಿ, ತರಬೇಕು ಅಂದ್ಬಿಟ್ಟು ನಾವು ತಂದಿದ್ದೀರಾ. ಓಕೆ. ಈಗ ಈ ಆ ಬೆಲೆಗೆ ಹೋಗ್ತವ ಅಥವಾ ಇನ್ನೂ ಜಾಸ್ತಿಗೆ ಹೋಗ್ತವ? ಯಾರಾದ್ರೂ ಕೇಳಿದಾರ? ಕೇಳ್ತಾರ, ಹೋಗ್ತಾರ. ವ್ಯಾಪಾರಕ್ಕೆ ಕೂತ್ಕೊಂಡಾಗ ಅದು. ಅಣ್ಣ, ಏನು ತಿಂಡಿ ಕೊಟ್ಟು ನೀವು ಸಾಕಾಟ ಮಾಡ್ತಿರೋದು? ಮಾಮೂಲಿ ಚಕ್ಕೆ ಬೂಸ, ರವೆ ಬೂಸ, ಹಾಲು, ಮೊಸರು, ಜೋಳದ ನುಚ್ಚು, ಹುಳ್ಳಿ ನುಚ್ಚು ಎಲ್ಲ ಕೊಡ್ತೀವಿ. ಓಕೆ ಅಣ್ಣ, ಈಗ ಇಷ್ಟು ದೊಡ್ಡ ಪೆಂಡಾಲನ್ನು ಹಾಕ್ಸಿದ್ದೀರಾ, ಇಷ್ಟು ಗುಂಟಗಳ ಟರ್ನಿಂಗ್ ಓಡಿಸಿದ್ದೀರಾ, ಇಷ್ಟೆಲ್ಲ ಸೇಫ್ಟಿ ಮಾಡಿದ್ದೀರಾ, ಇಷ್ಟೆಲ್ಲ ಲೈಟಿಂಗ್ಸ್ ಇದೆ, ಇದೆಲ್ಲ ಏನಾದ್ರು ದೇವಸ್ಥಾನದ ವತಿಯಿಂದ ಕೊಡ್ತಾರಾ ಅಥವಾ ಸರ್ಕಾರದವ್ರು ಕೊಡ್ತಾರಾ ಅಥವಾ MP ಕಾರ್ಪೊರೇಟರ್ಗಳು ಏನಾದ್ರು ಕೊಡ್ತಾರಾ? ಇಲ್ಲ ಸರ್, ಸರ್ಕಾರ ಅವ್ರು ಯಾರು ಕೊಡ್ತಾ ಇಲ್ಲ. ಸ್ವಂತ ನಮ್ಮ ದುಡ್ಡಿಂದ ನಾವು ಮಾಡ್ತಾ ಇರೋದು ಜಾತ್ರೆ. ಓಕೆ. ಸ್ವಂತ ನಿಮ್ಮ ದುಡ್ಡಿಂದ ನೀವು ಜಾತ್ರೆ ಮಾಡ್ತಿದ್ದೀರಲ್ವಾ? ಹೌದು. ಇಷ್ಟೆಲ್ಲ ಲೈಟಿಂಗ್ಸ್ ನೀವು ಹಾಕ್ಸ್ಕೊಂಡಿದ್ದೀರಾ. ಹೊರಗಡೆ ದೇವಸ್ಥಾನದ ಮಂಡಳಿಯವರಾಗ್ಬೋದು ಅಥವಾ ಒಬ್ಬರು ಯಾರು ರಾಜಕಾರಣಿ ಆಗ್ಬೋದು, ಅಧಿಕಾರಿಗಳಾಗ್ಬೋದು, ಎಲ್ಲ ಮೂಲೆಗೂ ಫೋಕಸ್ ಲೈಟ್ನ ಅಳವಡಿಸಿಲ್ಲ. ಬೇರೆಯವರೆಲ್ಲ ಕತ್ಲೆಯಲ್ಲಿದ್ದಾರೆ. ಇದು ಯಾವ ಮಟ್ಟಕ್ಕೆ ನಿಮಗೆ ಸರಿ ಅನಿಸುತ್ತೆ ಜಾತ್ರೆ ಮಾಡ್ತಿರೋದು? ಅಲ್ಲ, ನೀವು ಆಡಳಿತ ವರ್ಗ ಮಂಡಳಿಯವರಿಗೆ ನೀವು ಹೇಳಿಲ್ವಾ ಈ ಥರ ಎಲ್ಲ ಕಡೆಗೂ ಫೋಕಸ್ ಲೈಟ್ಸ್ ಹಾಕಿ? ಅಲ್ಲ, ನೀರಿನ ಸೌಕರ್ಯ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನೀವು ಸಪ್ರೇಟ್ ಹಾಕ್ಸ್ಕೊಂಡಿದ್ದೀರಾ? ಅಂದರೆ ಸರ್ಕಾರದಿಂದ ಆಗಲಿ ಮಂಡಳಿ ಕಡೆಯಿಂದ ಆಗಲಿ ಯಾವುದೇ ರೀತಿಯಾದ ಕೊಡೋಲ್ಲ. ಓಕೆ. ಈಗ ಇಷ್ಟು ವರ್ಷದ ಜರ್ನಿ ಬಂತಲ್ವಾ, ಈ ಫೀಲ್ಡ್ ಸಾಕು ಅಂತ ನಿಮ್ಗೆ ಅನಿಸಿಲ್ವಾ? ಏನು ಮಾಡೋದು, ನಮ್ಮ ತಾತಂದ್ರ ಮಾಡಿದ್ದೀರಿ, ಸಾಕು ಒಂದ್ಸಲ ನಮ್ಮ ತಾತಂದ್ರ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಅಪ್ಪಂದ್ರ ಕಾಲದಿಂದ. ಓಕೆ. ಅದು ನಾವು ಬಿಡೋಕ್ಕಾಗಲ್ಲ, ಆ ಥರ. ಓಕೆ. ಇವಾಗ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಇಲ್ಲಿ ಎತ್ಕೊಳ್ಳ ಕಟ್ಟಿದ್ದಾರಲ್ಲ, ಎಷ್ಟು ಜೊತೆ ಟೋಟಲ್ ನಿಮ್ಮ ಪೆಂಡಾಲಲ್ಲಿ ಎತ್ತಿದ್ದಾವೆ? ಒಟ್ಟು 5 ಜೊತೆ ಇದೆ ಸರ್. 5 ಜೊತೆ ಎಲ್ಲ ನಿಮ್ಮ ಸರ್ಕಲಲ್ಲಿ. ನಿಮ್ಮ ಒಬ್ಬ ವ್ಯಕ್ತಿಯ ಮೊಬೈಲ್ ನಂಬರ್ ಹಾಕಿದ್ರೆ ಎಲ್ಲ ಎತ್ತುಗಳ ಬಗ್ಗೆನೂ ಡೀಟೇಲ್ ಸಿಗುತ್ತಾ? ಸಿಗುತ್ತೆ. ಓಕೆ. ಹಾಗಾದ್ರೆ ನಿಮ್ಮ ಮೊಬೈಲ್ ನಂಬರು? 99 755 ನೋಡಿ ಸ್ನೇಹಿತರೆ, ಇವರು ದೇವರಾಜಣ್ಣ ಅಂತ ಇವರು ನಂಬರು. ಅಣ್ಣ, ಹಾಗೆ ಬನ್ನಿ, ಆ ಎತ್ತುಗಳ ಬಗ್ಗೆ ಹೇಳಿ, ಏನಲ್ಲಾಗಿವೆ ಏನು
ಅಣ್ಣ ಇದಕ್ಕೇನು ಸುಳಿ ಸುದ್ದ ಯಾವುದು ಬಲಗಡೆ ಇರೋಂಥದ್ದು ಆ ಥರದ್ದು ಯಾವುದು ಇಲ್ವಾ? ಯಾವುದೂ ಇಲ್ಲ ಸರ್. ನೋಡಿ ಸ್ನೇಹಿತರೆ, ಇದಕ್ಕೆ ಯಾವುದೂ ಇಲ್ವಂತೆ. ನಾನು ಒಂದು ಸತಿ ನೋಡಿರ್ತೀನಿ, ಆಗ ಒಂದು ವೇಳೆ ಆ ಥರ ಏನಾರು ಇದ್ದರೆ ಪಟ್ಟಂತ ಹೇಳಿರ್ತೀನಿ. ಓಕೆ ಅಣ್ಣ, ಬನ್ನಿ ಹಾಗೆ. ಅಣ್ಣ ಇವು ಏನು ಅಲ್ಲಿನ ದನಗಳು? ಇವು ಕಡೆಯಲ್ಲ ಸರ್. ಇವು ಕಡೆಯಲ್ಲೋ? ಇವು ನಿಮ್ಮ ಸ್ನೇಹಿತರವು ಸರ್? ಇವು ಏನು ಬೆಲೆ ಇದ್ದಾವೆ? ಈಗ ನಾವು ವ್ಯಾಪಾರ 6.5 ಲಕ್ಷ ಹೇಳ್ತಾ ಇದ್ದೀವಿ. 6.5 ಲಕ್ಷ ಹೇಳ್ತಾ ಇದ್ದೀರಾ? ಸೊ ಹೆಚ್ಚು ಕಮ್ಮಿ ಬಂದು ಕೂತ್ಕೊಂಡ್ರೆ 100% ನೀವು ಕೊಡ್ತೀರಾ ಸರ್? ಇದರಲ್ಲಿ ವ್ಯವಸಾಯ ಮಾಡಿದಾರಾ? ಮಾಡಿದ್ದೀವಿ ಸರ್. ಎಲ್ಲ ವ್ಯವಸಾಯ ಮಾಡಿದ್ದಾರೆ. ಯಾಕೆಂದರೆ ದೇಶಿಕರು ಅಲ್ಲಿಂದ ಹೊರಗಡೆಯಿಂದ ಬಂದಾಗ ನಾವು ವ್ಯವಸಾಯ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾರೆ. ಅಲ್ಲಿ ಹೋಗಲಿಲ್ಲ ಅಂದ್ರೆ ಅವ್ರಿಗೆ ಭಾಳ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ, ಯಾಕೆಂದರೆ ನಮ್ಮಲ್ಲಿರೋರು ಯಾರು ಕಟ್ಕೊಂಡು ಒಳವಳೋರಿಲ್ಲ, ದೇಶಿಕರೇ ಬರಬೇಕು ಇದಕ್ಕೆ. ಅದಕ್ಕೋಸ್ಕರ. ಓಕೆ ಅಣ್ಣ, ಥ್ಯಾಂಕ್ ಯು. ಹಂಗೆ ನೆಕ್ಸ್ಟು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವನ್ ಜೊತೆ. ಅಣ್ಣ ಇವೇನಲ್ಲ ಆಗವೆ? ಇವು 4 ಸರ್. 4 ಇದ್ದಾವೆ. ಓಕೆ, ಇದು ನಿಮ್ಮ ಸ್ನೇಹಿತರದೇನೆ ಅಣ್ಣ? ಇದು ಒರಿಜಿನಲ್ ಕೊಂಬ ಅಥವಾ ಪ್ಯಾಚ್ ಇದ್ದದ? ಒರಿಜಿನಲ್ ಕೊಂಬ. ಇದು ಏನಿದೆಯೋ ಅದು ಒರಿಜಿನಲ್ ಕೊಂಬೆ ಇದ್ದಾವೆ ಸ್ನೇಹಿತರೆ. ನಾನು ಕೂಡ ಕೊಂಬು ಮಾಡ್ತೀನಿ, ನಿಮಗೂ ಗೊತ್ತು. ಸೊ ನೀವು ನೋಡಿರ್ತೀರ, ಇದು 2 ಕೊಂಬುಗಳು ಕೂಡ ಒರಿಜಿನಲ್ ಇದ್ದಾವೆ. ಸೊ ಯಾವುದೇ ಪ್ಯಾಚ್ ಇಲ್ಲ, ಯಾವುದೇ ಒಂದು ಅನುಮಾನ ಇಲ್ಲ ಯಾರೇ ತೊಗೊಂಡ್ರು ಕೂಡ. ಓಕೆ ಅಣ್ಣ, ಇವು 4 ಇದ್ದಾವಲ್ಲ, ನೀವು ಪರ್ಚೇಸ್ ಮಾಡಿದ್ಯಾ ಯಾವಾಗ? ನಾವು ಪರ್ಚೇಸ್ ಮಾಡಿದ್ದು ಮಾಗಡಿ ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿದ್ವಿ. ಹೋದ ವರ್ಷ ಮಾಗಡಿಲಿ. ಓಕೆ, ಆವಾಗ ನೀವು ಪರ್ಚೇಸ್ ಮಾಡಿದಾಗ ಏನು ಬೆಲೆ ಬಿದ್ದಿದ್ವಣ್ಣ? ನಮಗೆ 2.25. 2.25. ಇವಾಗ ಏನು ಬೆಲೆ ಹೇಳ್ತಾ ಇದ್ದೀರಣ್ಣ? 3 ಲಕ್ಷ ಹೇಳ್ತಾ ಇದ್ದೀವಿ. 3.5 ಲಕ್ಷ ಹೇಳ್ತಾ ಇದ್ದೀರಾ? ಓಕೆ, ಯಾರು ಬಂದರೆ ಹೆಚ್ಚು ಕಮ್ಮಿ ಬಂದರೆ ಕೊಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿದ್ರೆ ನೀವು ವಿಚಾರ ಇದ್ರದ್ದು ಬಗ್ಗೆ ಹೇಳ್ತೀರಾ. ಇದಕ್ಕೆ ಯಾವುದೇ ತಪ್ಪನ ಸುಳಿ ಆಗಲಿ, ಬಲಗಡಿಕಿರೋ ಸುಳಿಯಲ್ಲಿ ಯಾವ್ದಾರು ಇದೆಯಾ? ಯಾವುದೂ ಇಲ್ಲ. ನೋಡ್ತಾ ಇರ್ಬೋದು ವೀಕ್ಷಕರೇ. ಆಗೊಂದು ವೇಳೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ 100% ಇವರು ಕಾಲ್ ಮಾಡಿದ್ರೆ ಮಾಹಿತಿ ಕೊಡ್ತಾರೆ. ಯಾಕೆಂದರೆ ಇವು 4 ಎತ್ತು ತುಂಬ ಚೆನ್ನಾಗಿದ್ದಾವೆ, ಪರವಾಗಿಲ್ಲ. ಅಣ್ಣ ಇದರಲ್ಲಿ ನಾವು ವ್ಯವಸಾಯ ಏನಾರು ಮಾಡಿದ್ದೀರಾ? ವ್ಯವಸಾಯ ಮಾಡಿದ್ವಿ ಸರ್. ಗಾಡಿ ಹೊಡೆದಿದ್ದೀರಿ. ಓಕೆ, ನೇಗಿಲು ಉತ್ತಿದ್ದೀರಿ. ಎಲ್ಲ ಕೆಲಸ ಮಾಡಿ ಎಲ್ಲ. ಓಕೆ, ಥ್ಯಾಂಕ್ ಯು. ಬನ್ನಿ ಅಣ್ಣ ಹಾಗೆ. ಅಣ್ಣ ನಿಮಗೆ ಇನ್ನೊಂದು ಮುಖ್ಯವಾದ ವಿಚಾರದ ಒಂದು ಕ್ವಶನ್ನು. ಮೊದಲೆಲ್ಲ ಈ ಥರ ಪಾಂಡವಪುರ ಪೆಂಡಲ್ ಹಾಕ್ಸ್ಕೊಂಡು ದೊಡ್ಡ ವ್ಯಕ್ತಿಗಳು, ದುಡ್ಡಿರೋರ್ದು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಒಬ್ಬ ಸಾಧಾರಣ ಒಬ್ಬ ರೈತ ನೀವು ಮಾಡಿದ್ದೀರಾ. ನಿಮ್ಗೇನು ಅನಿಸುತ್ತೆ? ಯಾಕೆ ಈ ಥರ ಮಾಡಬೇಕು ಅಂತ ಅನ್ನಿಸ್ತು? ಈ ಥರ ಮಾಡೋದು ಹಳ್ಳಿಕಾರು ಎತ್ತು ನಾವು ಚೆನ್ನಾಗಿ ಸಾಕಿದ್ದೀರಿ, ಓಕೆ, ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಆಗಲಿ, ಚೆನ್ನಾಗಿ ಮಾಡಬೇಕು ಅಂತೇಳಿ ಓಕೆ, ಆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀರಿ ಸರ್ ನಾವು. ಆ ಉದ್ದೇಶಕ್ಕೋಸ್ಕರ. ಹೌದು. ಯಾಕೆಂದರೆ ನಾವು ಮೂಲ ದೊಡ್ಡ ಪೆಂಡಲ್ಗಳಲ್ಲಿ ಹೋಗಿ ವಿಡಿಯೋ ಮಾಡಲ್ಲ. ಹೌದು ಸರ್. ನಾನು ನನ್ನ ಚಾನಲಲ್ಲಿ ಅದರಲ್ಲೂ ಎಕ್ಸ್ಪ್ರೆಷನ್ ನಾನಂತೂ ಮಾಡಲ್ಲ. ಯಾಕೆ ಅಂದರೆ ಎಲ್ಲ ದುಡ್ಡಿರೋರೇ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ. ಇಲ್ಲ ಸರ್, ನಾವು ಕೇಳಿದಾಗ ನೀವು ರೈತರು ಈ ಥರ ಅಂತ ಹೇಳಿದಾಗ ನಮಗೊಂದು ಖುಷಿ ಆಯಿತು. ಒಬ್ಬರು ರೈತರು ಈ ಮಟ್ಟಕ್ಕೆ ಪೆಂಡಲ್ ಹಾಕ್ಸಿದ್ದಾರೆ ಅಂದರೆ ನಾವು ಒಂದು ಖುಷಿ ಪಡಬೇಕು. ಅದಕ್ಕೋಸ್ಕರ ಬಂದು ನಾನು ವೀಡಿಯೋ ಮಾಡಿದೆ. ನಾನು ಕೇಳಿರೋ ಕ್ವಶನಲ್ಲಿ ಏನಾದ್ರು ನಿಮ್ಮ ಮನಸ್ಸಿಗೆ ಬೇಜಾರಾಗಿದೆಯಾ? ತಪ್ಪೇನಿಲ್ಲ. ಓಕೆ, ಬನ್ನಿ ಸರ್ ಹಂಗೆ. ಅವು ಇವೇನಲ್ಲಿದ್ದಾವೆ ಸರ್? ಇವು ಇವು 2 ಸರ್. 2. ಹೌದು ಸರ್. ಓಕೆ, ಇವು ಯಾರು ಬಂದರೆ ಕೊಡ್ತೀರಾ? ಯಾವುದೇ ಎತ್ತುಗಳ ಬಗ್ಗೆ ಬೇಕು ಅಂದ್ರೆ ನಿಮಗೆ ಮಾಹಿತಿ ಕಾಲ್ ಮಾಡಿದ್ರೆ ಸಿಗುತ್ತೆ. ಓಕೆ, ಬನ್ನಿ ಸರ್ ಹಾಗೆ. ಇವರೇ ಕಾರ್ತಿಕ್ KF41 MD ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವನ್ ಜೊತೆ ಎತ್ತುಗಳು. ಅಣ್ಣ ಏನಲ್ಲಾಗಿದ್ದಾವೆ ಇವು? ಇವು 4 ಸರ್. 4 ಕಲ್ಲಲ್ಲಿ ಇದ್ದಾವೆ. ಓಕೆ ಅಣ್ಣ, ಇವು ನೀವು ಕೂಟ ಮಾಡಿರೋದಾ ಅಥವಾ ಕೂಟನೇ ನೀವು ತಂದಿರೋದಾ? ಮುಂಚೆ ನಮ್ಮ ಸ್ನೇಹಿತರು ಕೊಟ್ಟಿದ್ರು ಸರ್. ಓಕೆ, ಅವ್ರ ಹತ್ರದಿಂದ ಮತ್ತೆ ನಾವೇ ತಗೊಂಡಿದ್ದೀವಿ. ಏನು ಕಾರಣಕ್ಕೆ ಕೊಟ್ಟಿರೋದನ್ನ ಮತ್ತೆ 2 ಇಸ್ಕೊಂಡ್ರೆ? ಕೈ ಚೇಂಜ್ ಆಗಿ 3ನೇ ಕೈಗೆ ನಮ್ಮ ಸ್ನೇಹಿತರಿಗೆ ಅಂತ ನಾನೇ ನಮ್ಮ ಸ್ನೇಹಿತರಿಗೆ ಕೊಡಿಸ್ಬಿಟ್ಟು ಓಕೆ, ಇವ್ರಿಗೋಸ್ಕರ ಮತ್ತೆ ತೊಗೊಂಬಂದ್ರಿ. ಈಗ ನೀವು ಕೂಟ ಮಾಡಿದ್ರಿ ಅಲ್ವಾ? ನೀವು ಕೂಟ ಮಾಡಿ ಇದರಲ್ಲಿ ವ್ಯವಸಾಯ ಮಾಡಿದ್ರಾ? ಹೌದು. ಈಗ ಇವರು ವ್ಯವಸಾಯ ಮಾಡ್ತಿದ್ದಾರಾ? ಇವಾಗ ಬೇರೆ ಕಡೆಯಿಂದ ಅವರು ವ್ಯವಸಾಯ ಮಾಡಿದ್ದಾರೆ ಸರ್. ಓಕೆ, ಮಾಡಿದಾದ್ಮೇಲೆ ತಿರುಗಿ ನಮ್ಮ ಹುಡುಗಕ್ಕೆ ನಾವೇ ತಗೊಂಡು ನಿಮಗೆ ಈ ಕೂಟ ಸಾಕು ಅಂತ ಅನ್ನಿಸ್ತಿದ್ಯಾ? ಇರೋದಕ್ಕೆ ನಾವೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ಸಾಕು, ನಮಗೇನೋ ಸಾಕು ಅನಿಸ್ತದೆ. ಅಲ್ಲ, ಯಾಕೆ ಅಂದರೆ ಈಗ ನಾನು ಎತ್ತುಗಳ ಕೂಟ ಮಾಡ್ತೀನಿ, ನಾನು ವ್ಯವಸಾಯ ಮಾಡ್ತೀನಿ, ಎಲ್ಲ ಮಾಡೋದ್ರಿಂದ ಎತ್ತುಗಳಲ್ಲಿ ಮುಖದಲ್ಲಿ ಡಿಫ್ರೆನ್ಸ್ ಇರುವಾಗ ಎತ್ತು ಕೂಟ ನಿಲ್ಲಲ್ಲ. ಹಾಗಾಗಿ ಕೂಟ ಹೊಡಿಬೋದಿತ್ತಲ್ವಾ ನೀವು? ಸಿಗ್ಬೇಕಲ್ಲ ಸರ್ ಎತ್ತು. ಅಲ್ಲ, ನಾವು ಹುಡುಕ್ತಾ ಇದ್ರೆ ಸಿಕ್ಕಿಲ್ಲಲ್ಲ. ಅಂದರೆ ಸಿಕ್ಕಿದ್ರೆ ಎತ್ತಿಗೆ ಕೂಟ ಹಾಕ್ತೀರಾ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾಕೆ ನಾವು ಈ ಮಾತನ್ನ ಕೇಳ್ತೀವಿ ಅಂದರೆ, ಕೆಲವು ಟೈಮಲ್ಲಿ ಒಳ್ಳೆ ಎತ್ತು ಮೆರಿಬೇಕಾದಂಥ ಸ್ಥಾನದಲ್ಲಿ ಇದ್ದಾಗ ಆ ಎತ್ತನ್ನು ಮೆರೆಸೋಕ್ಕೆ ನಮಗೆ ಒಂದು ಅವಕಾಶ ಬೇಕು. ಆ ಅವಕಾಶ ಯಾವಾಗ ಸಿಗುತ್ತೆ ಅಂದರೆ, ಅದಕ್ಕೊಂದು ಎತ್ತು ಸಿಕ್ಕಿದಾಗ ಅವತ್ತು ಅದಕ್ಕೆ ಬರೋ ನಮ್ಮ ಒಂದು ಕ್ರೇಜೇ ಬೇರೆ. ಅದಕ್ಕೋಸ್ಕರ ಈ ಎಡಗಡೆ ಇರ್ತಕ್ಕಂಥ ಎತ್ತಿಗೆ ಯಾರ ಹತ್ರನಾರು ಅಪ್ಪಿ ಎತ್ತು ಎಲ್ಲೇ ಆಗ್ಬೋದು, ಇಡೀ ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಆಗ್ಬೋದು. ಸೊ ಈ ಎತ್ತಿಗೆ ಎತ್ತು ಸಿಕ್ಕಿದ್ರೆ
101% ಅವ್ರು ಹಾಕ್ಕೊತಾರೆ. ತುಂಬ ಒಂದು ಖುಷಿ ಆಗುತ್ತೆ. ಇಲ್ಲ ನಿಮ್ಮ ಹತ್ರ ಇದ್ದರೆ ಕೊಟ್ಟರು ಬೇಕಾದ್ರೆ ನೀವು ಹಾಕೋಬೋದು ಅವರು, ಅಥವಾ ಅವ್ರ ಹತ್ರನೇ ಬೇಡ ಅಣ್ಣ ನನಗೆ ಕೊಡಿ ಅಂದರೆ ಅವರು ಕೊಡ್ತಾರೆ, ತೊಂದರೆ ಏನಿಲ್ಲ. ಹಾಗಾಗಿ ಸೊ ಬೇಕಾದ್ರೆ ಹಾಕೋಬೋದು. ಈ ಎತ್ತಿಗೆ ದಯವಿಟ್ಟು ಯಾರ ಹತ್ರ ನಾಲ್ಕಲ್ಲಲ್ಲಿ ಕೂಟ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಎಲ್ರಿಗೂ ನಾವು ಹೇಳೋಕ್ಕಾಗಲ್ಲ. ಕೆಲವು ವ್ಯಕ್ತಿಗಳಲ್ಲಿ ಯಾಕೆ ಹೇಳ್ತೀವಿ ಅಂತಂದರೆ ಅವರು ಸಾಕೋ ರೀತಿ, ಆ ದನಗಳನ್ನು ನೋಡ್ಕೊಳ್ಳೋ ಪ್ರೀತಿ ಎರಡೂ ಇರುತ್ತೆ. ಆವಾಗ ನಾವು ಅದನ್ನು ಹೇಳ್ಬೋದು. ಓಕೆ ಅಣ್ಣ, ಯಾರಾದರೂ ಕಾಲ್ ಮಾಡಿದ್ರೆ ದಯವಿಟ್ಟು ಜಾತ್ರೆಯಲ್ಲಿ ಮಾರಿದ್ರೆ ಓಕೆ, ಮಾರಲಿಲ್ಲ ಅಂದರೆ ದಯವಿಟ್ಟು ಎಲ್ರಿಗೂ ಕೂಡ ನೀವು ರೆಸ್ಪಾನ್ಸ್ ಮಾಡಿ. ತುಂಬ ಒಂದು ಖುಷಿ ಆಗುತ್ತೆ. ಓಕೆ ಅಣ್ಣ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಚೆನ್ನಾಗಿ ಸಾಕಿ. ಅದು ಕೂಟ ಸಿಕ್ಕರೆ 100% ನಾನಂತೂ ಹೇಳ್ತೀನಿ ಬೇಕಾರೆ. ಓಕೆ ಅಣ್ಣ, ಬರ್ತೀನಿ ಬಾಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಜೊತೆ ಕರುಗಳು ಅರ್ಧೇಶಹಳ್ಳಿನ ಗ್ರಾಮದವು, ಚಿಕ್ಕ ಕರುಗಳು, ರೈತರ ಮನೆವು. ಯಾರಿಗಾರ ಬೇಕು ಅಂದರೆ ನೋಡ್ಬೋದು, ನೋಡ್ತಾ ಇರ್ಬೋದು. ಓನರ್ ಇಲ್ಲ, ಆದರೂ ಅವರು ನಂಬರ್ನ ಈಸ್ಕೊಂಡು ಹಾಕಿರ್ತೀನಿ. ಇಲ್ಲಿ ಮಾರಲಿಲ್ಲ ಅಂದರೆ ಯಾರಿಗಾರು ಬೇಕು ಅಂದರೆ ಸಿಗ್ತವೆ. ಕೈ ಕಾಲಲ್ಲೆಲ್ಲ ಬಿಗಿಯಾಗವೆ, ನೋಡ್ತಾ ಇರ್ಬೋದು ನೀವು. ನೋಡಿ ಒಂದು ಜೊತೆ ಅದೇ ಊರವು. ಇವ್ರಿಗೇನು ಬಿಡಿ, ನಮ್ಮ ಸಾಹುಕಾರ್ರಿ ಇವರು, ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಸುಮ್ಮನೆ ಬಂದವ್ರೆ ಕೂತಿದ್ದು ಹೋಗೋಕ್ಕೆ ಅಂತ. ಬೇಜಾನ್ ಬಿದ್ದಿದೆ, ಏನು ತೊಂದರೆ ಏನಿಲ್ಲ, ಹಂಗಾಗಿ ತಗೋಬೋದು. ನೋಡಿ ಒಂದು ಜೊತೆ ಮಡಿಕೊಂಡವ್ರೆ, ನೋಡಿವು ಇವೊಂದು ಜೊತೆ ಅವರವೇ ಅವೆ ಕರುಗಳು, ಎರಡು ಜೊತೆ. ಯಜಮಾನ್ರೆ ನಮಸ್ಕಾರ. ನಿಮ್ಮೂರು ಅಡ್ರೆಸ್ಸು ಎಲ್ಲ ವಿಚಾರ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ನಿಮ್ಮ ಹೆಸರು? ಗಂಗಣ್ಣ ಅಂತ. ಯಾವ ಊರವ್ರು ತಾವು? ಹೆಸರುಘಟ್ಟ. ದನ ಕರ ಇರೋದೆಲ್ಲ ಅರ್ಧೇಶಹಳ್ಳಿಲ? ಅರ್ಧೇಶಹಳ್ಳಿಲಿ ದನ ಕರ ಇರೋದು. ಓಕೆ, ಇವಾಗ ಎಷ್ಟು ಜೊತೆ ಅಣ್ಣ ತಮ್ಮ ಸೇರಿಸಿ ಹಾಕಿದ್ದೀರಾ ಟೋಟಲು? 3 ಜೊತೆ. ಊರಲ್ಲಿ ಒಂದು ಜೊತೆ ಅವೇ ಮನೆ ತಮ್ಮ ಅಲ್ಲಿ, ಇಲ್ಲಿ 2 ಜೊತೆ ಬಂದಿದ್ದಾರೆ. ಈಗ ಜಾತ್ರೆಗೆ ಬಂದಿದ್ದೀರಲ್ಲ, ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಡಿಫ್ರೆನ್ಸ್ ಏನಾದ್ರು ಇದೆಯಾ? ಜಾಗದ್ದೊಂದು ಹಿಂಸೆ, ಲೈಟಿಂಗ್ದೊಂದು ಹಿಂಸೆ. ಕಾಂಪೌಂಡ್ ಹಾಕೊಂಡ್ರು ಜಾಗದ್ದೊಂದು ಹಿಂಸೆ, ಲೈಟಿಂಗ್ದೊಂದು ಹಿಂಸೆ ಆಗ್ತಾಯಿದೆ. ಈಗ ಜಾತ್ರೆಗೆ ಬಂದಿದ್ದೀರಲ್ವಾ, ಎಲ್ಲ ಕಡೆ ನೋಡಿದ್ರೆ 5 ಲಕ್ಷ 10 ಲಕ್ಷ 20 ಲಕ್ಷ ಅಂತ ಹೇಳ್ತಾರೆ. ನಿಮ್ಗೇನು ಅನಿಸುತ್ತೆ? ಓಕೆ, ಈಗ ನೀವು ಮೂಲ ರೈತರು, ಹಂಗಾಗಿ ನೀವು ಕೈಗೆಟ್ಕೋಂಥ ರೈತನ ಬೆಲೆ ಕೊಡ್ತಾಯಿದ್ದೀರಾ. ಓಕೆ, ಏನು ಹೇಳ್ತಾಯಿದ್ದೀರಾ ಯಜಮಾನ್ರಿ ಇವಕ್ಕೆ ಊರುಗಳಿಗೆ? 1.35 ಹೇಳ್ತಾಯಿದ್ದೀರಾ. ಇವ್ಯಾರವು? ಅವರೆಲ್ಲೋದ್ರು? ಎಲ್ಲೋ ಏನು ಹೇಳ್ತಿದ್ದಾರೆ ಬೆಲೆ? 1.10 ಹೇಳ್ತಾವ್ರೆ. ಓಕೆ, ಈಗ ಇದನ್ನು ಬಿಟ್ಟರೆ ಇನ್ನು ಎಷ್ಟು ಜೊತೆ ಇವೆ ನಿಮ್ಮವು? ಇನ್ನೊಂದು ಜೊತೆ. ಈಗ ಈ ಏಜ್ ಮುಗೀತು, ಎಲ್ಲ ದುಡ್ಡು ಸಂಪಾದನೆ ಮಾಡಿದ್ದೀರಾ, ನಿಮಗೆ ಈ ಶೋಕಿ ಯಾಕೆ ದನಿಂದು? ಹುಚ್ಚು ಅಂದರೆ ಇದನ್ನು ಬಿಡಲ್ಲ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಏನಾರಾಗಲಿ ದನ ಕಟ್ಟಲೇಬೇಕು. ಓಕೆ, ನಿಮ್ಮ ಮೊಬೈಲ್ ನಂಬರು? ಅವ್ರದ್ದು ಹೇಳ್ಬಿಡಿ, ತಮ್ಮಂದ, ಅದೇ ಅನುಕೂಲ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಕಾಣಿಸ್ತಿರ್ತಕ್ಕಂಥ 2 ಜೊತೆ ಕರುಗಳು ಇವರ ಅಣ್ಣ ತಮ್ಮಂದಿರು. ಅಂದರೆ ತೊಂದರೆ ಏನಿಲ್ಲ, ಇಬ್ಬರು ಒಟ್ಟಿಗೆ. ಅಂದರೆ ಅವರು ಮನೇಲಿ ಇಲ್ದಿರೋದ್ರಿಂದ, ಈಗ ಜಾತ್ರೆಯಲ್ಲಿ ಇಲ್ದಿರೋದ್ರಿಂದ ಇವ್ರ ನಂಬರ್ನ ಹಾಕ್ತಿದ್ದೀನಿ ಈಗ, ಅವ್ರ ನಂಬರ್ನೇ. ಸೊ 2 ಜೊತೆನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ. ಅಣ್ಣ ಹೇಳಿ ಅಣ್ಣ. 9380834340 ಇದು ಅವರ ಮೊಬೈಲ್ ನಂಬರು. ಸೊ ಯಾರಿಗೇ ಬೇಕು ಅಂದರೂ ಅವ್ರು ಕಾಲ್ ಮಾಡಿದ್ರೆ, ಅವರು ಜಾತ್ರೆಲಿ ದನ ಮಾರಲಿಲ್ಲ ಅಂದರೆ 101% ನಿಮಗೆ ದನ ಕೊಡ್ತಾರೆ. ಹಂಗಾಗಿ ಯಾರಿಗೇ ಬೇಕು ಅಂದರೂ ಯಾವುದೇ ಟೈಮಲ್ಲಾದರೂ ಸೊ ಕೇಳ್ಬೋದು, ತೊಂದರೆ ಏನಿಲ್ಲ. 2 ಜೊತೆನೂ ಅಷ್ಟೇ, ಇವೊಂದು ಜೊತೆ. ಇವು ಸಣ್ಣವು, ತುಂಬ ಒಂದು ಒಳ್ಳೆಯವು. ಬೇಕಾದರೆ ಕಾಲ್ ಮಾಡಿ ಮಾತಾಡ್ಬೋದು ಆದಷ್ಟು. ಓಕೆ ಯಜಮಾನ್ರೆ, ಇನ್ನೇನಾರು ಹೇಳೋದಿದೆಯಾ? ನಮ್ಮ ಜಾತ್ರೆ ಬಗ್ಗೆ ಏನು ಹೇಳ್ತೀರಾ? ಹಳೆ ಜಾತ್ರೆ ನಡೀತಿದ್ಕು ಇವಾಗ ಏನಾರ ಡಿಫ್ರೆನ್ಸು? ಏನು ಹಳೆ ಜಾತ್ರೆ ಅಂದರೆ ಅವಾಗ ಒಂಚೂರು ಜಾಗ ಸಿಗ್ತಿಲ್ಲ. ಬಂಡಾಳದಂದವ್ರಿಗೂ ಈ ಕಡೆ ಪೂರ್ತಿ ಬಯಲೆಲ್ಲೂ ಒಂಚೂರು ಜಾಗ ಸಿಗ್ತಿರಲ್ಲ, ಅಷ್ಟು ಜನ ಸೇರೋವು. ಇವಾಗ ರೋಡಲ್ಲಿ ಕಟ್ಕೊಳಂಗೆ ಆಗವೆ ಅಷ್ಟೇ. ಓಕೆ, ಇವಾಗ ರೋಡಲ್ಲಿ ಕಟ್ಕೊಳಂಗೆ ಆಗವೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಜನನೂ ಹಂಗೆ ಕಲ್ತಿದ್ದೀವಿ ನಾವು. ಸೋಷಿಯಲ್ ಮೀಡಿಯಾ ಬಂದಮೇಲೆ ಅದನ್ನು ಅವರು ಫಾಲೋ ಮಾಡ್ತಾವ್ರೆ ಜನ. ಓಕೆ, ಈಗ ಜಾತ್ರೆಯಲ್ಲಿ ನೀರು ಆಗ್ಬೋದು, ಕರೆಂಟ್ ಆಗ್ಬೋದು, ಪ್ರತಿಯೊಂದೂ ಕರೆಂಟು ನೀರು ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ.
ಓಕೆ, ಥ್ಯಾಂಕ್ ಯು ಯಜಮಾನ್ರೆ. ಇಲ್ಲ ಬರ್ತೀನಿ ಸರ್. ಘಾಟಿ ಜಾತ್ರೆಯ ರೈತರ ಮನೆ ದನಗಳು ಹೇಗಿರುತ್ತೆ, ರೈತರ ಜೀವನ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ. ಇದು ರೈತರ ಜೀವನ. ಯಾಕೆಂದರೆ ನೋಡಿ, ಕಾಸು ಕೊಟ್ಟರೆ ಕಾಸು ಖರ್ಚಾಗುತ್ತೆ ಅಂತೇಳಿ ಅವರೇ ಮಾಡ್ಕೊತಾರದು. ಇದು ಹೆಂಗಿದೆ ನೋಡಿ ಐಡಿಯಾ. ಈಗ ನಮ್ಮನ್ನೆಲ್ಲ ಕರ್ಸಿದ್ರೆ ಕಾಸು ಕೊಡಬೇಕಾಯ್ತದೆ, ಅದಕ್ಕೋಸ್ಕರ ನೋಡಿ ಈ ಥರ ಹೆಂಗೆ. ಇದು ನಮ್ಮ ರೈತರು ಮೊದಲೆಲ್ಲ ಏನು ಮಾಡೋರು ಅಂದರೆ ಹೊಲ್ಮಾಳದಲ್ಲೇ ಕರ್ಕೊಂಬಂದ್ಬಿಡೋರಂತೆ ಸಂಕ್ರಾಂತಿ ಹಬ್ಬದಲ್ಲಿ. ಅದಕ್ಕೋಸ್ಕರ ಈಗ ಇವ್ರು ಇಲ್ಲೇ ಬುದ್ಧಿ ಉಪಯೋಗಿಸ್ಕೊಂಡು ಕೆಲಸ ಇಲ್ದಿದ್ದಾಗ ಇಲ್ಲೇ ಕರ್ಕೊಂಡವ್ರೆ. ಹೆಂಗಿದೆ ನೋಡಿ, ಇದು ಮಜಾ. ಅಣ್ಣ ಎಲ್ಲ ಯಾವ ಕಡೆಯಿಂದ ಬಂದಿರೋದು? ಚುಂಚನಕಟ್ಟೆ. ಆಮೇಲೆ ಎಲ್ಲ ಎಲ್ಲ ಆ ಸರೌಂಡಿಂಗ್ ಅವ್ರೇನೆ. ಒಟ್ಟಿನಲ್ಲಿ ಇವಾಗ ಹೆಂಗಿರೋ ಜಾತ್ರೆ ಅನೌನ್ಸ್ ಆಗೋದಲ್ಲ, ರೆಡಿ ಆಗ್ಬಿಟ್ಟಿದ್ರಿ. ಘಾಟಿಯಿಂದ ತಗೊಂಡಾಗ 55,000 ಲಾಭ ಮಾಡ್ಬಿಡ್ಬೇಕು ಅಂತ. ಹೌದಾ? ಸುಮ್ಮನೆ ಇರೋಣ, ಎಲ್ಲ ಸ್ಕ್ವೇರ್ ಫೀಟ್ ದುಡ್ಡು ಬಿಡ್ತಾರೆ. 3 ದಿನ ಚಳಿಲಿ ಮುಡುಗ್ಲಿ, ಭಾನುವಾರ ಸಂಜೆಗೆ ಸ್ಟಾರ್ಟ್ ಮಾಡಿ ಎಲ್ಲ 1 ಲಕ್ಷ ಬಿಡ್ತಾರೆ ಅವಾಗ. ಒಟ್ಟಲ್ಲಿ ಜಾತ್ರೆ ಏನು ಅನಿಸ್ತಾ ಇದೆ ಈ ಸತಿ? ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಹೆಂಗೆ ಗಿರಾಕಿ 300-350 ಜೊತೆ 3 ಸುತ್ತಬೇಕಣ್ಣ ದನಗಳು. ಹಂಗೆ 300-350 ಜೊತೆ ತಗೊಂಡೈತಿ ಚುಂಚಿಗಟ್ಟೆ ನಾವು ಆ ಥರ. ಈಗ ಇಷ್ಟು ಜನ ಬಂದಿದ್ರೆ ಎಷ್ಟು ಜೊತೆ ತೆಗೆದ್ರಿ? ರೈಟ್ ಒಟ್ನಲ್ಲಿ ಸೂಟಬಲ್ ಐತೈತೆ. ಮಾಮೂಲಿ ಇದ್ದಿದೆ ಅಲ್ವಾ, ಒಂದು 2-3 ದಿವಸ ಗಂಟ ರೈಟು ಹೇಳ್ತಾರೆ. ಆಮೇಲೆ ಅವರೇ ಏನು ಗೊತ್ತಾ, ಈ ಮುತ್ತಾತನ ಕಾಲದಲ್ಲಿ ಅವರು ಪಾಪ ಜಮೀನು ಸಂಪಾದನೆ ಮಾಡಿದ್ರು. ಈಗ ನಾವು ಮಕ್ಕಳುಗಳು ಮೊಮ್ಮಕ್ಕಳುಗಳು ಹುಟ್ಟಿದ್ದೀವಿ. ನಾವು ಹೆಂಗೆ ಅಂದರೆ, ಈ ಹುಡುಗನಿಗೆ ಯಜಮಾನಿಗೆ ಕೊಟ್ಟರೆ ಒಡೆಗದೆ ಕುಯ್ತಾ ಅಂತಾರಲ್ಲ, ಹಂಗೆ ಒಂದೊಂದು ಚೂರೇ ಒಡೆಗದೆ ಥರ ಕುಯ್ಕೊಂಡು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮಾರ್ಕೊತಾ ಇದ್ದೀವಿ. ಆ ದುಡ್ಡನ್ನ ಖರ್ಚು ಮಾಡಬೇಕಲ್ಲ, ಅದಕ್ಕೆ ಐಫೋನ್ ತಗೊಂತೀವಿ, ಒಂದು ಸ್ವಿಫ್ಟೋ ಇನ್ನೋವನೋ ಕಾರ್ ತಗೊಂತೀವಿ, ದನ ತಗೊಂಡು ಓಡಾಡ್ತಾ ಇದ್ದೀವಿ. 2 ದಿನ ಚಳಿಲಿ ಮುಡಿದ್ಮೇಲೆ 3ನೇ ದಿನಕ್ಕೆ ನಿಮಗೆ ಸಿಗ್ತವೆ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಬಿಡೋಣ ಬಿಡ್ಕೋಣ ಆಚೆ ಕಡೆಗೆ ಸಂದೇಪುರ 150 ಬಿಟ್ಕೊಡ್ರಿ ಅವ್ರಿಗೆ. ಅಣ್ಣ ಮೊದಲನೇದಾಗಿ ನಮಸ್ಕಾರ. ನಿಮ್ಮ ಹೆಸರು? ಸುರೇಶ್ ಅಂತ ಅಣ್ಣ. ಯಾವ ಊರವರು? ನೇರ್ಲೆಘಟ್ಟ ಅಂತ. ಓಕೆ, ಈ ಎಷ್ಟು ವರ್ಷದಿಂದ ಈ ಘಾಟಿ ಜಾತ್ರೆ ಮಾಡ್ತಾರೆ ನೀವು? ಮಾಡ್ತಾ ಇದ್ದೀರಾ? ಹಾಂ. ಇವಾಗ ಪ್ರತಿ ವರ್ಷದ ದನ ಕರುಗಳಿಗೂ ಗಿರಾಕಿಗೂ ಈ ವರ್ಷದ ದನ ಕರ ಇರ್ತಕ್ಕಂಥ ಗಿರಾಕಿಗೂ ಏನು ಅನ್ನಿಸುತ್ತೆ? ವರ್ಷಕ್ಕಿಂತ ದನ ಕರು ಜಾಸ್ತಿ ಬಂದದಣ್ಣ. ಓಕೆ, ಗಿರಾಕಿನೂ ಜಾಸ್ತಿ ಬಂದದಾ? ಗಿರಾಕಿನೂ ಬಂದೈತೆ, ಅಂದರೆ ಇನ್ನೂ ಯಾರೂ ಕೂರ್ತಾ ಇಲ್ಲ ವ್ಯಾಪಾರಕ್ಕೆ ಆ ಥರ. ಓಕೆ, ಈಗ ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆ ನಡೆದಿದ್ರೆ ಇಷ್ಟೊತ್ತಿಗೆ ಎತ್ತುಗಳು ಮಾರ್ಬೋದಿತ್ತಾ? ಇನ್ನೂ ಟೈಮಿಂಗ್ಸ್ ಬೇರೆ ಚೇಂಜ್ ಮಾಡಿದ್ರು, ಅದರಿಂದ ಗಿರಾಕಿಗಳು ಸ್ವಲ್ಪ ಟೆನ್ಷನ್ ಆಗಿದೆ. ಅಂದರೆ ಟೈಮಿಂಗ್ಸ್ ಪ್ರಾಬ್ಲಮಿಂದನೇ ಇವತ್ತು ವ್ಯಾಪಾರ ಡಲ್ ಆಗೋದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀರಾ? ಓಕೆ. ಇವಾಗ ಇದಕ್ಕೆಲ್ಲ ಎಷ್ಟು ಜೊತೆ ಟೋಟಲ್ ನಿಮ್ಮ ಕಡೆಯವ್ರು ಬಂದಿರೋದು, ಅಥವಾ ನಿಮ್ಮವೇನಾ? ಒಂದು 6 ಜೊತೆ ಬಂದಿದ್ದೀವಿ. ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ಬಂದಿದ್ದೀರಾ? ಓಕೆ, ಏನಲ್ಲಾಗಿದೆ ಇವು? 4 6 ಓಕೆ. ನಿಮ್ಮ ಮೊಬೈಲ್ ನಂಬರು? 9742 47 49 26. ಅಣ್ಣ ಬನ್ನಿ ಹಂಗೆ ಆ ಕಡೆ ಎತ್ತಿಗೆ. ಅಣ್ಣ ಈ ಎತ್ತು ಏನೆಲ್ಲ ಆಗವೆ? ಇವು ಕಡೆ ಮಳೆ ಕಡೆ ವ್ಯವಸಾಯ ಎಲ್ಲ ಮಾಡಿದ್ರ ಇವರಲ್ಲಿ? ಎಲ್ಲ ಕೆಲಸನೂ ಮಾಡಿದ್ರ? ಓಕೆ. ಈಗ ನಮ್ಮ ರೈತರು ಯಾರೇ ಫೋನ್ ಮಾಡಿದ್ರು, ಯಾವುದೇ ಎತ್ತನ್ನು ನಿಮಗೆ ಸ್ಕ್ರೀನ್ಶಾಟ್ ಕಳಿಸಿದ್ರು ನಿಮ್ಮ ಒಂದೇ ನಂಬರಿಂದ ಮಾತಾಡ್ಬೋದಾ? ಎಲ್ಲರೂ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸೇ ಆಗಿರೋದ್ರಿಂದ. ಆಗ ಒಂದು ವೇಳೆ ಘಾಟಿ ಜಾತ್ರೆಯಲ್ಲಿ ಮಾರಿದ್ರೆ ಖುಷಿ, ಮಾರಲಿಲ್ಲ ಅಂದರೆ ಯಾರೇ ವೀಕ್ಷಕರು ಫೋನ್ ಮಾಡೋರು ದಯವಿಟ್ಟು ಅವ್ರ ಹತ್ರ ಮಾತಾಡಿ ದನ ಕೊಡಿ. ರೈತರ ಮನೆಗೆ ದೂರಕ್ಕೆ ದನ ಹೋದಾಗ ದಯವಿಟ್ಟು ರೀಸನಬಲ್ ರೇಟಲ್ಲಿ ದನ ಕೊಡಿ. ಯಾರೋ ಮಾಡ್ತಾರೆ ಅಂದ್ಬಿಟ್ಟು ನಾವು ಲಕ್ಷ ಅಂತ ಹೇಳಕ್ಕೆ ಹೋಗ್ಬಿಡಿ ದಯವಿಟ್ಟು, ಸರಿನಾ? ಹಂಗೆ ಬನ್ನಿ ಅಣ್ಣ. ಇವ್ಯಾವು ಒಳ್ಳೆ ತಿಂದು ಉಂಡು ಖುಷಿಯಾಗಿ ಮಲಗವಲ್ಲ? ಹಂಗೆ ಅಂದರೆ ತಿಂದು ಉಂಡು ಖುಷಿಯಾಗಿ ಮಲಗಿದಾಗಲೇ ಅದೊಂದು ಖುಷಿ, ಆ ಥರ. ಅಣ್ಣ ಇವು ಏನು ಬೆಲೆ ಹೇಳ್ತಾ ಇದ್ದೀರಾ? 210. ಅಲ್ಲೂ ಈಗ 2 ಓಕೆ. ಇವಾಗ ಇವತ್ತರಲ್ಲೆಲ್ಲ ವ್ಯವಸಾಯ ಮಾಡಿದ್ದೀರಾ? ನಿಮ್ಮ ಮನೆ ಕೆಲಸಕ್ಕೋಸ್ಕರ ಆದರೂ ಎತ್ಗಳಿರ್ತವೆ. ಓಕೆ ಅಣ್ಣ, ಈಗ ಈ ಘಾಟಿ ಜಾತ್ರೆ ಡಿಲೇ ಆಯಿತು ಅಂತ ಕೆಲವ್ರು ಹೇಳ್ತಾರೆ, ಇಲ್ಲ ಫಾಸ್ಟಾಗಿ ಮುಂದಕ್ಕೆ ಬಂದ್ಬಿಡ್ತು ಅಂತ ಹೇಳ್ತಾರೆ. ಇದರಿಂದ ನಿಮಗೆ ಎಷ್ಟು ಹೊಡೆತ ಬಿದ್ದಿರ್ಬೋದು?
ನಮ್ಗೆ ವರ್ತನೆ ಇದೊಂದು ಖುಷಿಗೆ ಬರಬೇಕು ಬಂದಿದ್ದೀವಿ ಅಷ್ಟೇ ಹಾಂ, ಅಷ್ಟೇ. ನಮ್ಗೇನು ಅಷ್ಟು ಏನು ಮಾರಲೇಬೇಕು ಅಂತೇನಿಲ್ಲ, ಏನಿಲ್ಲ ಅಣ್ಣ. ಮಾರಲಿಲ್ಲ ಅಂದ್ರೂ ನಡೀತದೆ. ಇಲ್ಲಿ ಏನು ಜೊತೆ ಇದೆ ಎಲ್ಲರಿಗೂ ನಮ್ಗೇನು ನಮ್ಮ 800 ಉಳ್ಳಾತದೆ, ಹಾಂ, ಟೆನ್ಷನ್ ಇಲ್ಲ. ಓ ಅಂದರೆ ಜೋರಾಗಿ ರಾಗಿ ಭತ್ತ ಎಲ್ಲ ಬೆಳಿತೀರಾ ನೀವು, ಹಂಗಾಗಿ ಬೆಳೆಯೋದ್ರಿಂದ ಏನೂ ತೊಂದರೆ ಇಲ್ಲ. ನಮ್ದಿರೋದು ಹಳ್ಳಿ ಕೃಷ್ಣ, ನಾವು ಬೇರೆ ಕಡೆ ಮಾಡ್ತೀವಿ ನಾವು. ಹಾಂ, ಪಾಲಿಗೆ ತಗೊಂಡು ಜಮೀನುಗಳು ಮಾಡ್ಕೊಂತೀವಿ, ಅದನ್ನು ಕೂಡ ಮಾಡ್ತೀರಾ. ಓಕೆ ಅಣ್ಣ, ಇವು ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಎರಡಲ್ಲಿದ್ದಾವೆ. ಕತ್ತು ಪತ್ತು ಎಲ್ಲ ಒಂಚೂರು ಕಮ್ಮಿ ಇದ್ರೂ ಅರಿಲಿ, ಉದ್ದಪ್ಪಂದಲ್ಲಿ, ಮೂಳೆಲಿ, ಸೊಂಟದ ಭಾಗದಲ್ಲಿ ಕರ ಚೆನ್ನಾಗಿದ್ದಾವೆ. ಬಂದಿದ್ರು ಇಬ್ಬರು ಹುಡುಗರು ಈಗ, ಹಂಗಾಗಿ ತುಂಬ ಒಂದು ಖುಷಿ ಆಗುತ್ತೆ ಈ ಥರ ದನಗಳು. ಆಗೊಂದು ವೇಳೆ ಏನಾದರೂ ಅವ್ರ ಹತ್ರ ಉಳ್ಕೊಂಡ್ರೆ ಯಾರು ಬೇಕಾದರೂ ಫೋನ್ ಮಾಡಿ ಕೇಳಿ ಮಾತಾಡ್ಬೋದು. ಅಣ್ಣ ಇವು ಏನಲ್ಲೋ ಅಣ್ಣ, ಯಾಕೆ ನೀವು ಯಾವುದಕ್ಕೂ ಕೊಂಬುರಿಸ್ಲಿಲ್ಲ, ಕೊಂಬು ಪ್ಯಾಚ್ ಮಾಡ್ಕೊಂಡಿಲ್ಲ, ಇವು ಯಾವಕ್ಕೋ ಒಂದು ಜೊತೆ ಮಾಡಿದ್ರಿ? ಹಾಂ, ಯಾಕೆ ಹಿಂದಕ್ಕೆ ಬೆಂಡ್ ತೆಗ್ಸಿ ನೆಟ್ಟಗೆ ಮಾಡಲಿಲ್ಲ? ಅಲ್ಲ, ನೆಟ್ಟಗೆ ಮಾಡಿಸ್ಬೋದಿತ್ತಲ್ಲ. ಹೌದಾ, ಅಂದರೆ ವ್ಯವಸಾಯ ಮಾಡೋದಕ್ಕೋಸ್ಕರ ಹಂಗೆ, ಅಂದರೆ ಶೋಕಿ ಮಾಡೋದಿದ್ರೆ ಮಾತ್ರ ಆ ಥರ. ಅಂದರೆ ದೇಶಿಕರು ಈ ಥರ ದನಗಳು ಹಿಡಿತಾರಾ? ಈ ಥರ ದನ ಹಿಡಿತಾರೆ. ಹಂಗಾದರೆ ಒಟ್ಟಲ್ಲಿ ನಾಳೆ ಒಳಗಡೆ ನೀವು ಎತ್ಕೊಂಡು ಮಾರ್ತೀರಿ ಅಂತ ಆಯಿತು. ಹಾಂ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀರ. ಹಾಂ ಹಾಂ ಹಾಂ, ಹಂಗೆ. ಓಕೆ, ಒಟ್ಟಿನಲ್ಲಿ ನಿಮ್ಮ ಒಂದು ಜರ್ನಿಯಲ್ಲಿ ನೀವು ತುಂಬ ವರ್ಷ ಜಾತ್ರೆ ನೋಡಿದ್ದೀರ, ನಿಮಗೆ ಭಾಳಷ್ಟು ಅನುಭವ ಇದೆ. ದನಗಳನ್ನು ನೀವು ಯಾವ ಕಡೆ ಹೋಗಿ ತೆಗಿತೀರಾ? ದನಗಳು ನಾವು ದನ ಮನೆಗೆ ಇರೋ ಮಾರಾಕಿದ್ರೆ ಬೇರೆ ಕಡೆ ಎಲ್ಲ ದನ ಬರೋದಕ್ಕ ಮನೆಯಲ್ಲಿ ಇರೋದೇ ಇಲ್ಲ, ಇರಲ್ಲ, ಸುಮ್ಮನೆ ಸುತ್ತಾಡ್ತಾ ಇರೋದೆ. ಹುಡ್ಕೊಂಡಿಲ್ಲ, ತಗೊಂಡೆ ತಗೊಂಡ್ಬಿಟ್ಟೆ. ಓಕೆ, ಎಷ್ಟು ಕಿಲೋಮೀಟ್ರ್ ಆದರೂ ಚಿಂತೆ ಇಲ್ಲ. ಹಂಗೆ. ಅಣ್ಣ ಮೊಬೈಲ್ ನಂಬರು 9742 47 49 26 26. ನೋಡ್ತಾ ಇರ್ಬೋದು ಸ್ನೇಹಿತರೆ, ಯಾತಕ್ಕೆ ನಾವು ಕೇಳ್ತೀವಿ ಅಂತಂದರೆ, ರೈತರ ಮನೆಯಿಂದ ಹೋಗಿ ರೈತರ ಮನೇಲಿ ದನ ತೊಗೊಂಬಂದಾಗ್ಲೇ ನಮಗೇನಾದರೂ ಒಂದು ವರ್ಕೌಟ್ ಆಗಬೇಕಾದ್ರೆ, ಇಲ್ಲಾಂದರೆ ಯಾವತ್ತೂ ವರ್ಕೌಟ್ ಆಗೋಲ್ಲ. ಹಂಗಾಗಿ ದಯವಿಟ್ಟು ರೈತರ ಮನೇಲಿ ತೊಗೊಂಡಾಗ ಹುಡುಕಿ ದನ ತೊಗೊಳ್ಳಿ, ದೇಶಿಕರಿಗೂ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅಣ್ಣ ನಿಮಗೂ ಅಷ್ಟೇ, ಹೊರಗಡೆ ಹೋಗ್ತಕ್ಕಂಥ ಜನಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೊಡಿ ಬೆಲೆನ. ಯಾಕೆ ಅಂದರೆ ಆ ಪರಿಸ್ಥಿತಿ ಹುಬ್ಳಿ, ಧಾರವಾಡ, ರಾಣಿಬೆನ್ನೂರು, ಮಹಾರಾಷ್ಟ್ರ, ಬಳ್ಳಾರಿ, ಈ ಶಿವಮೊಗ್ಗ, ಸಾಗರ ಈ ಕಡೆ ಎಲ್ಲ ನಾನು ಹೋಗಿ ಬರ್ತೀನಲ್ಲ, ನನಗೆ ಆ ನೋವು ಗೊತ್ತು. ಇತ್ತಿಂದ ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ, ಟೋಲಲ್ಲಿ ಎಷ್ಟು ಖರ್ಚಾಗುತ್ತೆ, ಪೊಲೀಸ್ನವ್ರಿಗೆ ಎಷ್ಟು ಕೊಡ್ತೀವಿ, ಪ್ರತಿಯೊಂದೂ ಗೊತ್ತಾಗುತ್ತೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗೋ ರೀತಿಲಿ ನೀವು ಮಾಡಿಕೊಡಿ. ಓಕೆ, ಥ್ಯಾಂಕ್ ಯು ಅಣ್ಣ.